ನಮಸ್ತೆ ಆತ್ಮೀಯರೇ. ಇಂದಿನ ಮುರಳಿಯಲ್ಲಿ ಬಾಬಾರವರು ಕೃಷ್ಣನಿಗೆ ಜನ್ಮಾಷ್ಟಮಿ ಎಂದು ಹೇಳುತ್ತಾರೆ, ಆದರೆ ಶಿವನಿಗೆ ಜನ್ಮಾಷ್ಟಮಿ ಎಂದು ಹೇಳುವುದಿಲ್ಲ. ಶಿವನ ಅವತರಣೆಯನ್ನು ರಾತ್ರಿ ಎಂದು ಹೇಳ್ತಾರೆ ಅಂತ ಹೇಳಿದ್ದಾರೆ. ಶಿವರಾತ್ರಿ ಎಂದು ಯಾಕೆ ಹೇಳ್ತಾರೆ ಅಂತ ನಮಗೆಲ್ಲ ತಿಳಿದಿದೆ. ಅಜ್ಞಾನದ ಅಂಧಕಾರದಲ್ಲಿರುವಂತಹ ಆತ್ಮನನ್ನು ಕತ್ತಲೆಯಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗಲು ಕಲಿಯುಗದ ಈ ಕತ್ತಲೆಯಲ್ಲಿ ಪರಮಾತ್ಮನ ಅವತರಣೆ ಆಗುತ್ತೆ. ಹಾಗಾಗಿ ಅದನ್ನು ಶಿವರಾತ್ರಿ ಅಂತ ಹೇಳ್ತಾರೆ. ಇನ್ನು ಶಿವನಿಗೆ ಜನ್ಮಾಷ್ಟಮಿ ಎಂದು ಏಕೆ ಹೇಳುವುದಿಲ್ಲ ಅನ್ನೋದನ್ನು ತಿಳ್ಕೊಬೇಕಾದ್ರೆ ಜನ್ಮಾಷ್ಟಮಿ ಅಂದರೆ ಏನು ಅನ್ನೋದನ್ನು ನಾವು ಮೊದಲು ತಿಳ್ಕೊಬೇಕು. ಮೊದಲು ಪೌರಾಣಿಕ ಕಥೆಯ ಮೂಲಕ ಹೋಗೋಣ, ಆನಂತರ ಅದರ ಆಧ್ಯಾತ್ಮಿಕ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ. ಕೃಷ್ಣನ ಜನ್ಮದ ಸಮಯಕ್ಕೆ ಹೋದರೆ ಕಂಸ ಅವರ ತಂದೆ ತಾಯಿ ದೇವಕಿ ಮತ್ತು ವಾಸುದೇವರನ್ನು ಜೈಲಿನಲ್ಲಿ ಬಂಧಿಸಿಟ್ಟಿರ್ತಾನೆ. ಅವರಿಗೆ ಹುಟ್ಟುವ 8ನೇ ಮಗುವಿನಿಂದ ಅವನಿಗೆ ಮೃತ್ಯು ಎಂದು ತಿಳಿದು ಬಂದಿರುತ್ತದೆ. ಹಾಗಾಗಿ ಅವನು ಪ್ರತಿ ಮಗುವನ್ನು ಸಾಯಿಸಲು ನಿರ್ಧರಿಸಿರ್ತಾನೆ. ಜೈಲಿನಲ್ಲಿ ಹುಟ್ಟುವ ಮೊದಲ 6 ಗಂಡು ಮಕ್ಕಳನ್ನು ಅವನು ಸಾಯಿಸಿರ್ತಾನೆ. ಯೋಗಮಾಯೆಯ ದೆಸೆಯಿಂದಾಗಿ ದೇವಕಿಗೆ ಹುಟ್ಟಬೇಕಾದಂತಹ 7ನೇ ಮಗು ವಾಸುದೇವನ ಇನ್ನೊಬ್ಬ ಹೆಂಡತಿಯಾದಂತಹ ರೋಹಿಣಿಯ ಹೊಟ್ಟೆಯಲ್ಲಿ ಜನ್ಮಿಸುತ್ತದೆ ಮತ್ತು ಯೋಗಮಾಯೆ ಇಲ್ಲಿ ದೇವಕಿಯ ಹೊಟ್ಟೆಯಲ್ಲಿ ಬೆಳೆಯುತ್ತಿರುತ್ತೆ. ಕಂಸ ಬಂದಾಗ ಯೋಗಮಾಯೆ ಒಂದು ಹೆಣ್ಣಾಗಿ ಜನ್ಮಿಸಿರೋದು ಅವನ ಕೈಗೆ ಸಿಗುತ್ತೆ. ಅವನು ಆ ಮಗುವನ್ನು ಕೂಡ ಸಾಯಿಸ್ಲಿಕ್ಕೆ ಹೋಗ್ತಾನೆ, ಆದರೆ ಮಾಯ ಆಗಿಬಿಡ್ತಾಳೆ. ಇನ್ನು 8ನೇ ಮಗುವಾಗಿ ಕೃಷ್ಣ ಹುಡ್ತಾನೆ. ಇನ್ನು ದೇವಕಿಗೆ ಹುಟ್ಟುವ 6 ಮೊದಲ ಗಂಡು ಮಕ್ಕಳು ದೇಹತ್ಯಾಗ ಮಾಡುವುದು ಎಂದರೆ ಅರ್ಥ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಂಬ ಈ ಷಡ್ರಿಪುಗಳನ್ನು ಗೆಲ್ಲುವುದು. ಅವುಗಳನ್ನು ಸಾಯಿಸಿದ ನಂತರ ನಮ್ಮಲ್ಲಿ ಯೋಗ ಮಾಯೆಯಿಂದ ಶಕ್ತಿ ಉಂಟಾಗುತ್ತದೆ. ಆ ಶಕ್ತಿಯೇ ಬಲರಾಮ. ಆ ಬಲರಾಮ ನಮ್ಮಲ್ಲಿ ಸಿಕ್ಕ ನಂತರ ನಮ್ಮಲ್ಲಿ ಕೃಷ್ಣ ಹುಡ್ತಾನೆ. ಕೃಷ್ಣ ಅಂದರೆ ಸಂಪೂರ್ಣತೆಯ ಪ್ರತೀಕ. ಪ್ರತಿಯೊಬ್ಬ ಆತ್ಮನು ಕೂಡ ಸಂಪೂರ್ಣತೆಯನ್ನು ತಲುಪಲು ಮೊದಲು ಅರಿಷಡ್ ವರ್ಗಗಳನ್ನು ಅಥವಾ ಪಂಚವಿಕಾರಗಳನ್ನು ನಾವು ಸಾಯಿಸಬೇಕು. ಅನಂತರ ಶಕ್ತಿಯನ್ನು ಜಾಗೃತಗೊಳಿಸ್ಕೋಬೇಕು ಯೋಗದಿಂದ. ಅದಾದ ನಂತರ ನಮ್ಮಲ್ಲಿ ಕೃಷ್ಣ ಕಾನ್ಷಿಯಸ್ನೆಸ್ ಅಥವಾ ಸಂಪೂರ್ಣತೆಯ ಕಾನ್ಷಿಯಸ್ನೆಸ್ ಅಥವಾ ಅಭಿಮಾನ ಬಂದು ನಾವು ಸಂಪೂರ್ಣತೆಯನ್ನು ಪಡೆದುಕೊಳ್ಬೋದು ಎಂಬುದನ್ನು ಈ ಜನ್ಮಾಷ್ಟಮಿಯಲ್ಲಿ ನಾವು ಅರ್ಥ ಮಾಡ್ಕೋಬೋದು. ಜನ್ಮಾಷ್ಟಮಿ ಅಂದರೆ ಪರಮಾತ್ಮನಿಗೆ ಯಾವುದೇ ರೀತಿಯ ಅವಗುಣಗಳು ಇಲ್ಲದೆ ಇರೋದರಿಂದ, ಷಡ್ರಿಪುಗಳು ಇರದೇ ಇರುವುದರಿಂದ ಮತ್ತು ವಿಕಾರಗಳು ಇರದೇ ಇರುವುದರಿಂದ ಅವರು ಇವ್ಯಾವುದನ್ನು ಗೆದ್ದು ಯೋಗದಿಂದ ತನ್ನ ಸಂಪೂರ್ಣತೆಯನ್ನು ಪಡೆದುಕೊಳ್ಳದೆ ಕೂಡ ಅವತರಣೆ ಆಗೋದ್ರಿಂದ ಅವರಿಗೆ ಜನ್ಮಾಷ್ಟಮಿ ಎಂದು ಹೇಳೋದಿಲ್ಲ. ಅವರದ್ದು ಅವತರಣೆ ಆಗುತ್ತದೆ ಮಾತ್ರ. ಓಂ ಶಾಂತಿ.